ಬೆಳಗ್ಗೆಯಿಂದ ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬರು ಮತ್ತು ನಾನು ಕೂಡ ಇಲ್ಲಿ ಮಾಧ್ಯಮದ ಸ್ನೇಹಿತರ ಹತ್ರ ಕೂಡ ನಾನು ಮಾತಾಡಿದ್ದೀನಿ. ದಲಿತರಿಗೆ ಮುಖ್ಯಮಂತ್ರಿ ಆಗೋ ವಿಚಾರದಲ್ಲಿ ಈ ನಾಡಿನ ಜನರು 6 ಕೋಟಿ ಜನರು ಸೈ ಅನ್ನಂತ ವ್ಯಕ್ತಿನೇ ಮುಖ್ಯಮಂತ್ರಿ ಆಗಲಿ. ಬಹುಶಃ ದಲಿತರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ತಾವೇನು ಈ ರೀತಿ ಹೇಳ್ಕೊಂಡು ಹೋಗ್ತಾ ಇದ್ರೋ ಅದಕ್ಕಿಂತ ಮುಂಚೆ ಮೀಸಲಾತಿ ವಿಚಾರದಲ್ಲಿ ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬರು, ನಂತರ ಯಡಿಯೂರಪ್ಪನವರು, ನಾವು ಎಲ್ಲರೂ ಕೂಡ ಸೇರಿಕೊಂಡು ಬಸವರಾಜ ಬೊಮ್ಮಾಯಿನವರು, ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಸೇರಿ ಅವತ್ತು ಒಕ್ಕೂರದಿಂದ ತೀರ್ಮಾನ ಏನಂದ್ರೆ ಮೀಸಲಾತಿ ಜಾಸ್ತಿ ಆಗಬೇಕು. ಪರಿಶಿಷ್ಟ ಜಾತಿಗೆ 15 ಇದ್ದಂತ ಏನು ಮೀಸಲಾತಿ ಇತ್ತೋ ಅದು 2% ಜಾಸ್ತಿ ಆಗಿ ಅದು 17% ಮೀಸಲಾತಿ ಆಗಬೇಕು. ಏನು ಪರಿಶಿಷ್ಟ ವರ್ಗಕ್ಕೆ ST ಸಮುದಾಯಕ್ಕೆ ಏನು 3% ಇತ್ತು ಅದು 7% ಆಗಬೇಕು ಅಂತೇಳಿ ಅವತ್ತು ಬಹಳಷ್ಟು ಒಂದು ಬೇರೆ ಬೇರೆ ರೀತಿಯಲ್ಲಿ ಕೂಡ ಗೊಂದಲ ಆಗ್ತಿದ್ರೆ ಕೂಡ ನಾವೆಲ್ಲರೂ ಕೂಡ ಸೇರಿಕೊಂಡು ಒಕ್ಕೂರದಿಂದ SC ST ಸಮುದಾಯಕ್ಕೆ ಹತ್ತತ್ರ 24% ಮೀಸಲಾತಿ ಕೊಡಬೇಕು ಅನ್ನಂತ ತೀರ್ಮಾನವನ್ನು ತಗೊಂಡ್ವಿ. ತೀರ್ಮಾನವನ್ನು ತಗೊಂಡ ನಂತರ ಹತ್ತತ್ರ ನೀವು ನೋಡ್ರಿ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರೋ ತನಕ ಕೂಡ ನಂತರ ಮೊನ್ನೆ ಹತ್ತತ್ರ 2.5 ವರ್ಷಗಳ ಕಾಲ ಸುಮಾರಾಗಿ ಈ ಏನು ಅವಧಿ ಇತ್ತೋ ಇಲ್ಲಿ ತನಕ ಕೂಡ ಹತ್ತತ್ರ 24% ಮೀಸಲಾತಿ ಕೊಟ್ಕೊಂತ ಬಂದಾರೆ. 2022ರಿಂದ 2026 ತನಕ ಕೂಡ 2026 ತನಕ ಕೂಡ 27% ಮೀಸಲಾತಿ ಕೊಟ್ಟಿದ್ದಾರೆ. 24%. ಈ ಸರ್ಕಾರ ಏನ್ ಮಾಡಿದೆ, ಇವತ್ತು ಅವರೇ ಏನು ಎಲ್ಲೋ ಒಂದು ಕಡೆ ಮೀಸಲಾತಿ ದಲಿತರಿಗೆ ಸಿಗಬಾರದು ಅನ್ನೋ ಕಾರಣದಿಂದ, ಎಸ್ಟಿಗಳು ಸಿಗಬಾರದು ಅನ್ನೋ ಕಾರಣದಿಂದ ಅವರೇ ಕೋರ್ಟ್ ಅಲ್ಲಿ ಅಪ್ಲಿಕೇಶನ್ ಹಾಕಿಸಿ ಕೋರ್ಟ್ ಅಲ್ಲಿ ತೊಂದರೆ ಆಗಂತ ರೀತಿಯಲ್ಲಿ ಮಾಡಿ ಇವತ್ತು ಇಡೀ ರಾಜ್ಯದಲ್ಲಿದ್ದಂತ ದಲಿತರಿಗೆ ಅನ್ಯಾಯ ಮಾಡಂತ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತೀನಿ. ಅನೇಕ ವರ್ಷಗಳಿಂದ ಈ ರಾಜ್ಯದಲ್ಲಿ SC ಮತ್ತು ST ಜನಾಂಗದವರು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು, ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ ಕೊಟ್ಟಿದ್ದಾರೆ ಅಂತ ಹೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಿಂದೆ ಆಡಳಿತ ಮಾಡಿದಂಥ ಅಹಿಂದ ನಾಯಕ್ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿ ಮಾಡಲಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಮೇಲೆ 2022ರಲ್ಲಿ SC ಮತ್ತು ST ಜನಾಂಗದ ಜನಸಂಖ್ಯೆಗೆ ಅನುಗುಣವಾಗಿ SC ಅವರಿಗೆ 17%, ST ಅವರಿಗೆ 7% ಕೊಟ್ಟು 24% ರಿಸರ್ವೇಶನ್ ಕೊಟ್ಟು 4 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ಬಂದಿದೆ. ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥದ್ದು ಮಾಡಿದ್ದೀವಿ, ವೈದ್ಯಕೀಯ ಸೀಟ್ಗಳನ್ನ ಕೊಡ್ತಕ್ಕಂಥದ್ದು ಮಾಡಿದ್ವಿ, ಇಂಜಿನಿಯರಿಂಗ್ ಸೀಟ್ಗಳನ್ನ ಕೊಡ್ತಕ್ಕಂಥ ಮಾಡಿದ್ವಿ. ಪ್ರತಿಯೊಂದು ಕೋರ್ಸ್ಗಳಲ್ಲಿ 24% SC ST ಕೊಟ್ಟಿದೆ. ಇವತ್ತು ಈ ಸರ್ಕಾರ ಯಾರೋ ಒಬ್ಬರ ಕಡೆಯಿಂದ ಕೇಸ್ ಹಾಕಿಸಿ 56% ರಿಸರ್ವೇಶನ್ ಆಗಿದೆ, 50ಕ್ಕೆ ನಿಲ್ಲಬೇಕು ಅಂತ ಹೇಳಿ ಕೋರ್ಟಲ್ಲಿ ಕೇಸ್ ಹಾಕಿದ್ರಿಂದ ಪಾರ್ಸಲಿ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ, ಪಾರ್ಸಲಿ ಸ್ಟೇ ಆಗಿದೆ. ಯಾಕಾಯ್ತು ಅಂದ್ರೆ ಈ ಸರ್ಕಾರದ ವತಿಯಿಂದ ಅಡ್ವೊಕೇಟ್ ಜನರಲ್ ಅವರು ಹೈಕೋರ್ಟಿಗೆ ಅಪಿಯರ್ ಆಗಲಿಲ್ಲ, ಸ್ಪೆಷಲ್ ಕೌನ್ಸಿಲ್ ನೇಮಕ ಮಾಡಿಕೊಂಡಿದ್ರು, ಅವರು ಅಪಿಯರ್ ಆಗಲಿಲ್ಲ, ಅಧಿಕಾರಿಗಳು ಕೋರ್ಟ್ಗೆ ಯಾವುದೇ ಮಾಹಿತಿಯನ್ನು ಸಲ್ಲಿಸಲಿಲ್ಲ. ಹೀಗಾಗಿ 4 ತಿಂಗಳ ನೋಡಿ ಕೋರ್ಟು ಪಾರ್ಸಲಿ ಸ್ಟೇ ಮಾಡಿದೆ. ಅದನ್ನೇ ನೆಪ ಒಡ್ಡಿಕೊಂಡು ನೇಮಕಾತಿಯನ್ನು ಮುಂದೂಡ್ತಾ ಬಂದರು. ಇವತ್ತು ಯಾಕೆ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂದ್ರೆ, ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ, ಖಜಾನೆ ಖಾಲಿ ಆಗಿದೆ. ನೇಮಕಾತಿ 2,85,000 ಯುವಕರ ನೇಮಕಾತಿ ಮಾಡಿಕೊಂಡ್ರೆ ವಿವಿಧ ಹುದ್ದೆಗಳಲ್ಲಿ ಕೋಟಿ ಕೋಟಿ ತಿಂಗಳ ಸಂಬಳ ಕೊಡಬೇಕಾಗ್ತದೆ. ಸರ್ಕಾರದ ಹತ್ರ ಹಣ ಇಲ್ಲ. ಹೀಗಾಗಿ ನೇಮಕಾತಿ ಮುಂದೂಡ್ಲಿಕ್ಕೆ ಇಂಥ ಗಿಮಿಕ್ಗಳನ್ನ ಮಾಡ್ತಾ ಇದ್ದಾರೆ. ಇವರೇ ಕೋರ್ಟಿಗೆ ಕಳಿಸ್ತಾ ಇದ್ದಾರೆ, ಬೇರೆ ಯಾರು ಅಲ್ಲ. ಸರ್ಕಾರದವ್ರೆ ಹಿಂಬಾಗಿಲಿನಿಂದ ಕೋರ್ಟಿಗೆ ಕಳಿಸುವಂತ ಕೆಲಸ ಮಾಡ್ತಾರೆ.
ಕೋರ್ಟ್ನಲ್ಲಿ ಕೇಸ್ ದಾಖಲಾದ್ಮೇಲೆ ಸರ್ಕಾರ ಅದ್ರ ಕಡೆ ಕೋರ್ಟ್ ಕಡೆ ತಿರುಗಿ ನೋಡಿದ್ರು. ಹೀಗಾಗಿ ಇವತ್ತು ಸರ್ಕಾರದ ವಿರುದ್ಧ ಕೇಸ್ಗಳಾಗ್ತಾ ಇದೆ. ಅಡ್ವೊಕೇಟ್ ಜನರಲ್ ಏನ್ ಮಾಡ್ತಾರೆ, ಅವ್ರ ಸ್ಪೆಷಲ್ ಕೌನ್ಸಿಲ್ ಏನ್ ಮಾಡ್ತಾರೆ, ಅವ್ರ ಅಧಿಕಾರಿಗಳು ಏನ್ ಮಾಡ್ತಾರೆ, ಅವ್ರ ಚೀಫ್ ಸೆಕ್ರೆಟರಿ ಏನ್ ಮಾಡ್ತಾರೆ, ಯಾಕೆ ಮಾಡೋದಿಲ್ಲ? ಅದಕ್ಕೆ ದಲಿತರಿಗೆ ಮೋಸ ಮಾಡತಕ್ಕಂತ ಇದೊಂದು ಸಂವಿಧಾನ ವಿರೋಧಿ ಆಡಳಿತ.